ನಮಸ್ಕಾರ. ನಾವೀಗ ಈ ಟೈಮಲ್ಲಿ ಎಲ್ಲ ತಿಂತಾ ಇರೋದು ತರಕಾರಿ ಎಲ್ಲ ಕೆಮಿಕಲ್ ಯೂಸ್ ಮಾಡಿದೆ ತರಕಾರಿ. ಆದ್ದರಿಂದ ಈ ಮನೆಯಲ್ಲಿ ಹೇಗೂ ಇದ್ದೇನೆ ಈಗ ಸಂಜೆ ಹೊತ್ತಲ್ಲೆಲ್ಲ ಫ್ರೀ ಇರುವಾಗ ಸ್ವಲ್ಪ ಕೃಷಿ ಎಲ್ಲ ಮಾಡುವ ಅಂತ ಹೊಸದಾಗಿ ಯೋಚನೆ ಮಾಡಿ ಈ ಗ್ರೋ ಬ್ಯಾಗ್ ಒಂದು 4-5 ಈಗ ತಂದಿದ್ದೇನೆ. ಇಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ, ಒಂದಕ್ಕೆ 20 ರೂಪೀಸ್ ಸಮಥಿಂಗ್ ಇದೆ. ಹಾಗೆ ಒಂದು 5 ತಂದಿದ್ದೇನೆ. ಮತ್ತು ಬರುವಾಗ ಒಂದು ಪ್ಯಾಕೆಟ್ ಬೆಂಡೆಕಾಯಿದ್ದು ಬೀಜ ತಂದಿದ್ದೇನೆ. ಅದು ಸಹ ನಿನ್ನೆ ಒಂದು ದಿನ ಇತ್ತು ತಂದು, ಅದು ನಿನ್ನೆ ತಂದು ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಿ ಇಟ್ಟಿದ್ದೆ. ಇವತ್ತಿಗೆ ಸಣ್ಣ ಸಣ್ಣದಾಗಿ ಅದು ಹೊಡ್ಕೊಂಡು ಬಂದಿದೆ, ಗಿಡ ಆಗ್ತಾ ಸಣ್ಣದಾಗಿ ಮೊಳಕೆ ಬಂದಿದೆ. ಈಗ ಅದಕ್ಕೆ ಗ್ರೋ ಬ್ಯಾಗಿಗೆ ಮಣ್ಣು ತುಂಬಿಸಿ ಅದರಲ್ಲಿ ಗೊಬ್ಬರ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಈ ಬೀಜವನ್ನೆಲ್ಲ ಹಾಕಿ ಇಡುವ. ಮತ್ತು ಅದರದ್ದು ಗ್ರೋತ್ ಎಲ್ಲ ಹೇಗೆ ಬರ್ತದೆ ಅಂತ ನೋಡ್ತಾ ಹೋಗುವ. ನಮ್ಮದು ಮೇಯ್ನ್ ಇಂಟೆನ್ಷನ್ ಏನಂದರೆ ಈ ಗ್ರೋ ಬ್ಯಾಗಲ್ಲಿ ತರಕಾರಿ ಬೀಜಗಳನ್ನೆಲ್ಲ ಹಾಕಿ ಸಾವಯವವಾಗಿ ಬೆಳೆಸುವಂಥ ನಮ್ಮದು ಪ್ಲ್ಯಾನ್. ನೋಡುವ ಹೇಗೆಲ್ಲ ವರ್ಕೌಟ್ ಆಗ್ತದೆ ಮತ್ತು ಅದರಲ್ಲಿ ಹೇಗೆಲ್ಲ ಇಳುವರಿ ಬರುತ್ತೆ ಅಂತ ನೋಡುವ. ಮೊದಲಿಗೆ ಬೆಂಡೆಕಾಯಿ ಟ್ರೈ ಮಾಡ್ತಾ ಇದ್ದೇನೆ ನಾನು, ಹೇಗಾಗುತ್ತೆ ಅಂತ ನೋಡುವ. ಬನ್ನಿ. ನನ್ನೊಟ್ಟಿಗೆ ಇವತ್ತು ಹೆಲ್ಪಿಗೆ ಜೀವನ್ ಸಹ ಇದ್ದಾನೆ. ಇನ್ನು ಈ ಗ್ರೋ ಬ್ಯಾಗಲ್ಲಿ ಮಣ್ಣು ಜೊತೆ ಸ್ವಲ್ಪ ಸಾವಯವ ಗೊಬ್ಬರವನ್ನು ಸಹ ಮಿಕ್ಸ್ ಮಾಡುವ. ಇದು ಬೀಜ ಬೆಂಡೆಕಾಯಿದ್ದು ನಿನ್ನೆ ತಂದು ನಾವು ನೀರಲ್ಲಿ ಹಾಕಿಟ್ಟಿದ್ದೆವು. ಇವತ್ತಿಗೆ ನೋಡಿ ಸ್ವಲ್ಪ ಸ್ವಲ್ಪ ಇದು ಬರ್ತಾ ಇದೆ ಹೊರಗೆ. ಇನ್ನು ಇದನ್ನು ಇದರಲ್ಲಿ ಹಾಕುವ, ಮಿಕ್ಸ್ ಮಾಡಿದ್ದಕ್ಕೆ ನೋಡುವ ಇದಕ್ಕೆ ಎಷ್ಟು ದಿನ ತಾಗುತ್ತೆ ಗಿಡ ಆಗಲಿಕ್ಕೆ, ಬೆಂಡೆಕಾಯಿ ಆಗಲಿಕ್ಕೆ ಎಲ್ಲ ನೋಡುವ. ಇನ್ನು ಒಂದು ವಾರದಲ್ಲೇ ಗ್ರೋತ್ ಚೆನ್ನಾಗಿ ಆಗಿದೆ. ಇದೀಗ 2ನೇ ವಾರದ ಗ್ರೋತ್. ಇದರಲ್ಲಿ ಗಿಡ ತುಂಬ ಆಗಿದೆ. ನಮ್ಮದರಲ್ಲಿ ಕ್ವಾಂಟಿಟಿ ತುಂಬ ಇತ್ತು ಆ ಪ್ಯಾಕೆಟಲ್ಲಿ. ಈಗ ಒಂದು 4-5 ಗ್ರೋ ಬ್ಯಾಗ್ ಎಕ್ಸ್ಟ್ರಾ ಮಣ್ಣು ಹಾಕಿ ಇದರಿಂದ ಗಿಡವನ್ನೆಲ್ಲ ತೆಗೆದು ಅದಕ್ಕೆ ಹಾಕಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಗಿಡ ಆದರೆ ಅದರಲ್ಲಿ ಇಳುವರಿ ಕಮ್ಮಿ ಬರ್ತದೆ ಅಂತ ಹೇಳ್ತಾರೆ. ಇದೀಗ ಸಾಧಾರಣ 1 ತಿಂಗಳು ಗ್ರೋತ್ ಆಗಿರುವ ಗಿಡ. ಇದರಲ್ಲಿ ಹೂವೆಲ್ಲ ಬಿಡಲಿಕ್ಕೆ ರೆಡಿ ಆಗಿದೆ ಈಗ. ಮತ್ತು ಇದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಏನು ಗೊಬ್ಬರ ಹಾಕಲಿಲ್ಲ, ಬರೀ ಈ ಕಿಚನ್ ವೇಸ್ಟ್ ಎಲ್ಲ ಹಾಕ್ತಾ ಬಂದಿದ್ದೇವೆ. ಈ ನೀರುಳ್ಳಿದ್ದು ಸಿಪ್ಪೆ ಹಾಗೆ ಎಲ್ಲ ಕಿಚನ್ ವೇಸ್ಟೇಜ್ ಎಲ್ಲ ಅದಕ್ಕೆ ಹಾಕ್ತಾ ಇದ್ದೇವೆ ನಾವು. ಇದೀಗ ಫುಲ್ಲಿ ಗ್ರೋತ್ ಆದ ಬೆಂಡೆಕಾಯಿ ಇನ್ನು ನಾವು ತೆಗೆದು ಪದಾರ್ಥ ಮಾಡುವ. ಇವತ್ತು ತೆಗೆಯುವಂಥ ಪ್ಲ್ಯಾನ್ ಇದೆ. ಅಮ್ಮ ಸಹ ಹೇಳಿದರು ಇವತ್ತು ಪದಾರ್ಥ ಬೆಂಡೆಕಾಯಿ ಮಾಡುವ ಅಂತ. ನಮಗೆ ಇದರಲ್ಲಿ ಫೈನಲಿ ಒಂದು 7-8 kg ಮೇಲೆ ಬೆಂಡೆಕಾಯಿ ಇದರಲ್ಲಿ ನಮಗೆ ಇಳುವರಿ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನಾವು ಹೊಸ ಪ್ಲ್ಯಾನಲ್ಲಿ ಮಾಡಬೇಕಂತಿದ್ದೇವೆ. ಯಾಕಂದರೆ ಇದರಲ್ಲಿ ಗಿಡ ಈ ಸಲ ಜಾಸ್ತಿ ಆಗಿದೆ. ನೆಕ್ಸ್ಟ್ ಒಂದು ಗ್ರೋ ಬ್ಯಾಗಲ್ಲಿ ಬರೀ 2 ಗಿಡ ಹಾಕುವ ಹಾಗೆ ಪ್ಲ್ಯಾನಲ್ಲಿ ಈಗ ನಡಬೇಕಂತ ಇದ್ದೇನೆ. ಈಗ ಬಿಸಿಲಿನ ತಾಪ ಸಹ ಜೋರಿದೆ. ಇನ್ನು ಸ್ವಲ್ಪ ಮಳೆಗಾಲದಲ್ಲಿ ಟ್ರೈ ಮಾಡುವಂತ. ಹೀಗೆ ನನ್ನ ವಿಡಿಯೋ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.